First one, which of the following? Which of the following, students? So which of the following conditions? So which of the following is an empty set? First one, set of x such that x is a real number and x square minus 1 equal to 0. Second one, set of x such that x is a real number and x square plus 1 equal to 0. Third options, set of x such that x is a real number and x square minus 9 equal to 0. Fourth one, set of x such that x is a real number and x square equal to x plus 2. Okay, students, so proof ನೋಡಿ ಸ್ವಲ್ಪ ಹೆಂಗದ ಕಂಡೀಷನ್ಸ್. ಸೊ ಪ್ರೂಫ್ ಸ್ಟೂಡೆಂಟ್ಸ್ ಸ್ವಲ್ಪ ಲಕ್ಷ ಇರಲಿ. ಸೊ ಪ್ರೂಫ್, ಸೊ ಏನ್ ಹೇಳ್ತದ ಅಂದ್ರೆ ಕಂಡೀಷನ್ಸ್ ಫಾರ್ such type of problems, okay, problems, comma, close observation close observation is a must here we can rule out the first and last and the last ಯಾವುದು two options as they have real rules. The second one ಯಾವುದು does not second one does not possesses a real root. Okay, therefore hence the answer must be ಯಾವುದು second one. Okay, so ಯಾಕಂದ್ರ x square plus 1 equal to 0 ಈ ಕಂಡೀಷನ್ ದಾಗ it is a real numbers. Okay, so answer is second one ನೋಡ್ರಿ ಸ್ಟೂಡೆಂಟ್ಸ್ ಏನ್ ಕೊಟ್ಟಿದಾನ. second one, which of the following conditions is equivalent to a subset b, comma, where a and b are non-empty sets. First one, a intersection b equal to b. Second one, a union b equal to a. Third one, a intersection b equal to a. Fourth one, a difference b equal to a. Okay, so first ನೋಡಿ ಕಂಡೀಷನ್ಸ್ ಏನ್ ಕೊಡೋದನ್ನ ಅದು ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಏನದ ಇನ್ನು ಆಪ್ಷನ್ಸ್ ಅಂತ ಅಬ್ಸರ್ವ್ ಮಾಡ್ತೀನಿ. ಯಾವುದು ಆಪ್ಷನ್ಸ್ ಒಳಗಿನ ಸೊ ಆಪ್ಷನ್ಸ್ ಒಳಗ ಸೊ ಕಂಡೀಷನ್ಸ್ ನೋಡ್ರಿ. ಇನ್ನು ಆಪ್ಷನ್ಸ್ 1 ಆಯ್ತಂದ್ರ ಸೊ ಬಿ ಈಸ್ ಏನದ ಸಬ್ಸೆಟ್, ಬಿ ಈಸ್ ಸಬ್ಸೆಟ್ ಆಫ್ ಏನ್ ಕೊಟ್ಟಾನ ಎ ಅಂತ ಹೇಳಿದಾನ. ಸೊ ಇನ್ ಆಪ್ಷನ್ ಅಬ್ಸರ್ವ್ ಮಾಡ್ರಿ. ಇನ್ ಆಪ್ಷನ್ ಯಾವುದು ಸೆಕೆಂಡ್ ಆಯ್ತಂದ್ರ ಸೊ ಬಿ ಈಸ್ ಏನ್ ಕೊಟ್ಟಾನ ಸಬ್ಸೆಟ್, ಬಿ ಈಸ್ ಸಬ್ಸೆಟ್ ಆಫ್ ಎ. ಸೊ ಇನ್ ಆಪ್ಷನ್ ಯಾವುದು ಥರ್ಡ್ ಒನ್. ಇನ್ ಆಪ್ಷನ್ ಥರ್ಡ್ ಎ ಈಸ್ ಏನದ ಸಬ್ಸೆಟ್, ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದಾನ. ನೆಕ್ಸ್ಟ್ ನೋಡ್ರಿ therefore ಏನ್ ಕಂಡೀಷನ್ಸ್ ಆಪ್ಷನ್ ಯಾವುದು ಫೋರ್ತ್ ಅಥವಾ ಆಪ್ಷನ್ ಇಸ್ ಥರ್ಡ್ ಈಸ್ ದಿ ಆನ್ಸರ್. ಯಾಕಂತಂದ್ರ ಏನದ ಸೊ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅದ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅದ. ಇದು ಸೊ ಆಪ್ಷನ್ ಇಸ್ ಥರ್ಡ್ ಒನ್. ಸೊ ಆನ್ಸರ್ ಇಸ್ ಥರ್ಡ್ ಒನ್. ನೆಕ್ಸ್ಟ್ ಯಾವುದು ಥರ್ಡ್ ಒನ್ ಇಫ್ ಬ್ರಾಕೆಟ್ದಲ್ಲಿ x minus 1 comma x plus 3 equal to 3 comma y comma then x comma y equal to 2 comma 5 the option A first. Second one 4 comma minus 6 third option 4 comma 7
ಫೋರ್ತ್ ಆಪ್ಷನ್ 4, -5. ಓಕೆ, ಈಗ ಕೊಟ್ಟಿರುವಂತ ಕಂಡೀಷನ್ಸ್ ನೋಡ್ರಿ ಏನದ. ಸೊ x -1, x + 3 = 3, y ಅದ ಸ್ಟೂಡೆಂಟ್ಸ್. ಏನದ x -1 = 3, therefore x = 3 + 1, therefore x = 4. ಸೊ x ವ್ಯಾಲ್ಯೂ 4 ಆಗ್ತದ. ಸೊ ನೋಡೋಣ ನೆಕ್ಸ್ಟ್ ನೋಡಿ, ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. x + 3 = y. ಸೊ y ವ್ಯಾಲ್ಯೂ 4 ಅದ, ಪ್ಲಸ್ 3 = ಅಂದ್ರೆ y = 7. ಅಂದ್ರೆ ಏನದ x, y = 4, 7 ಇರುವಂತ ಆನ್ಸರ್ ಏನದ ಕರೆಕ್ಟ್ ಆಗ್ತದ. ಯಾವುದು? ಥರ್ಡ್ ಒನ್ ಸಿ ಅಥವಾ ಥರ್ಡ್ ಒನ್. ಸ್ಟೂಡೆಂಟ್ಸ್ ಫೋರ್ತ್ ಒನ್ ನೋಡ್ರಿ ಏನ್ ಕೊಟ್ಟಿದ್ದಾನ ಕಂಡೀಷನ್ಸ್. if set a = x such that x is belongs to n means is natural and x is ಏನದ ಅಬ್ಸರ್ವ್ ಮಾಡ್ರಿ ಲೆಸ್ than 3, capital B = set of x such that x² - 16 = 0, x is less than 0, then a Cartesian B or a cross B ಅಂತ ಯೂಸ್ ಮಾಡ್ತೀವಿ ಕಂಡೀಷನ್ಸ್ ಅಲ್ಲಿ. ಈಗ ಸ್ಟೂಡೆಂಟ್ಸ್ ಏನದ ಅಂದ್ರೆ ಫಸ್ಟ್ ನೋಡಿ ಸೆಟ್. ಈಗ ಕಂಡೀಷನ್ಸ್ ಹೆಂಗ್ ಬರ್ಕೋಬೇಕಂದ್ರ ಎ ಕ್ರಾಸ್ ಬಿ ಕೇಳ್ಯಾನಂದ್ರ ಎ ಕ್ರಾಸ್ ಬಿ ಕೇಳಂದ್ರ ಈಗ ಫಸ್ಟ್ ನೋಡಿ ಯಾವುದು ಎ ಸೆಟ್ ಬರ್ಕೊಡು. ಎ ಸೆಟ್ 1, 2 ಒಳಗ ಬರ್ತದೆ. ಯಾಕಂತಂದ್ರ ಅವ ಹೇಳಿದ್ದು ಎಕ್ಸ್ ಲೆಸ್ than 3 ಅಂತ ಹೇಳ್ದಾನ. ಸೊ ಬಿ ಅಬ್ಸರ್ವ್ ಮಾಡ್ರಿ ಸೆಟ್ ಆಫ್ ಇದು ಎಕ್ಸ್ ಲೆಸ್ than ಅಂದ್ರೆ ಇದು -4 ಅಷ್ಟ ಬರ್ತದ. ಓಕೆ, ಸೊ ಆಪ್ಷನ್ ಎ ಕ್ರಾಸ್ ಬಿ ಇತ್ತಂದ್ರ 1, -4 ಒಂದು, ಇನ್ನೊಂದು 2, -4 ಆಗ್ತದ. ಸೊ ಆಪ್ಷನ್ಸ್ ಯಾವ್ದಾಗ್ತದ ನೋಡ್ರಿ. ಸೊ ಆಪ್ಷನ್ ಇಸ್ ಥರ್ಡ್ ಒನ್ ಸಿ ಅಥವಾ ಥರ್ಡ್ ಒನ್. ಸ್ಟೂಡೆಂಟ್ಸ್ ಫಿಫ್ತ್ ಒನ್ ನೋಡ್ರಿ ಅಬ್ಸರ್ವ್ ಮಾಡ್ರಿ. Fifth one, if set A = set of A, B, then the power set of P of A is first one set of A, set of B, capital A bracket complete. Second one B set of null set, set of A, set of B, A capital A. Third one set of A, set of B. Next fourth one set of A, set of A. ಓಕೆ, ಸೊ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಅವ ಕೊಟ್ಟಿದ್ದು ಯಾವುದು ಒಂದು ಎ ಸೆಟ್ ಕೊಟ್ಟಾನ ಎ ಬಿ. ಓಕೆ, ಎ ಬಿ ಕೊಟ್ಟಾನ ಅಂತಂದ್ರ ನೋಡೋ ಯಾವುದು. ಸೊ ಆಪ್ಷನ್ ಹೆಂಗ್ ಬರೀತಾರ ಅಂತಂದ್ರ ಲಕ್ಷ ಇರ್ಲಿ. ಸೊ ಪಿ ಆಫ್ ಎ = ಅಂತಂದ್ರ ಸೊ ಪವರ್ ಆಫ್ ಸೆಟ್ ಆಫ್ ಎ = ಏನದ. ಸೊ ನಲ್ ಸೆಟ್ ಅಂತ ಬರಿತೀವಿ, ಸೆಟ್ ಎ ಬರಿತೀವಿ, ಇನ್ನೊಂದು ಸೆಟ್ ಬಿ ಅಂತ ಬರಿತೀವಿ. ಇಲ್ಲ ಅಂತಂದ್ರ ಸೆಟ್ ಆಫ್ ಎ, ಬಿ ಅಂತ ಬರೀತಾರ. ಅಥವಾ ಆರ್ ಹೆಂಗ್ ಬರೀತಾರ, ಪಿ ಆಫ್ ಎ = ಸೆಟ್ ಆಫ್ ನಲ್ ಸೆಟ್ ಸೆಟ್ ಎ, ಸೆಟ್ ಬಿ ಆರ್ ಎ ಅಂತ ಬರೀತಾರ. ದಿಸ್ ಆಪ್ಷನ್ ಇಸ್ ಸೆಕೆಂಡ್ ಒನ್. ನೆಕ್ಸ್ಟ್ ನೋಡ್ರಿ ಸಿಕ್ಸ್ತ್ ಒನ್ ಏನಂದ್ರ ನೋಡ್ರಿ ಸ್ಟೂಡೆಂಟ್ಸ್. ಇಫ್ ಎ ಕ್ರಾಸ್ ಬಿ = set of A, 1, A, 2, B, 1, B, 2, then B is first one A set of A, B, second one set of A, 1, third one set of B, 2, fourth one set of 1, 2. Okay, ಈ ಕೊಟ್ಟಿರದಾಗ ಫಸ್ಟ್ ನೋಡ್ರಿ ಸ್ಟೂಡೆಂಟ್ಸ್ ಏನ್ ಕೊಟ್ಟಾನ ಬರೀರಿ ಕಂಡೀಷನ್. A cross B, A, 1 ಅಂತ ಕೊಟ್ಟಾನ, A, 2 ಕೊಟ್ಟಾನ, B, 1 ಕೊಟ್ಟಾನ, B, 2 ಕೊಟ್ಟಾನ. ಬಟ್ ಅವ ಕೇಳಿದ್ದು ಬಿ ಸೆಟ್ ಕ್ಯಾನ. ಅಬ್ಸರ್ವ್ ಮಾಡ್ರಿ, ಬಿ ಸೆಟ್ ಕೊಟ್ಟಾನ ಅಂತಂದ್ರ ಸ್ಟೂಡೆಂಟ್ಸ್ ಯಾವ್ದು ಬರ್ತಂದ್ರ ಬಿ ಸೆಟ್ ಯಾವುದು ಅಂದ್ರ 1, 2 is a B set. 1, 2 is option is fourth one. So next notice seventh one ಏನ್ ಕೊಟ್ಟಾನ ಸ್ಟೂಡೆಂಟ್ಸ್. seventh one, if capital A = set of 1, 2, capital B = set of 2, 4, 5, then A cross bracket dalli A intersection B is first one set of 1, 2, 2, 2, second one set of 2, 1, 2, 2, so for third one set of 1, 4, 4, 1, fourth one set of 1, 5, 5, 1 ಬರ್ತದೆ. ಈಗ ನೋಡ್ರಿ ಸ್ಟೂಡೆಂಟ್ಸ್ ಫಸ್ಟ್ ನೋಡ್ರಿ ಸೆಟ್ ಎ ಏನ್ ಕೊಟ್ಟಾನ ನೋಡ್ರಿ 1, 2 ಕೊಟ್ಟಾನ, ಸೆಟ್ ಬಿ ಏನ್ ಕೊಟ್ಟಾನ 2, 4, 5 ಕೊಟ್ಟಾನ. ಓಕೆ, ಅವ ಕೇಳಿದ್ದೀಗ ಫಸ್ಟ್ ನೋಡ್ರಿ
ಎ ಇಂಟರ್ಸೆಕ್ಷನ್ ಬರ್ಕೊಡ್ರಿ. ಫಸ್ಟ್ ಎ ಇಂಟರ್ಸೆಕ್ಷನ್ ಎಷ್ಟು ಬರ್ತ ನೋಡ್ರಿ, ಎರಡು ಕಡೆ ಕಾಮನ್ ಇರುವಂತ ವ್ಯಾಲ್ಯೂ ಯಾವ್ದಂದ್ರೆ 2. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಎ ಕ್ರಾಸ್ ಬಿ. ಈಗ ಎ ಕ್ರಾಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅದ. ಈಗ ಎ ಅಂತಂದ್ರ 1,2 ಕ್ರಾಸ್ ಇಂಟರ್ಸೆಕ್ಷನ್ ಕಂಡಿಡಿದು ಇದು. ಈಗ ಏನಾಗತ್ತೆ ನೋಡ್ರಿ, ಎ ಕ್ರಾಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಏನಾಗ್ತದ ನೋಡ್ರಿ ಸ್ಟೂಡೆಂಟ್ಸ್, ಏನ್ ಕಂಡೀಷನ್ಸ್ ಏನೇನಾಗ್ತದ, ಯಾವ್ಯಾವ ಬರ್ತಾವ ನೋಡ್ರಿ. ಸೊ 1,2 ಒಂದು, 2,2 ಬರ್ತದ. ಯಾವ್ದು ನೋಡ್ರಿ ಆಪ್ಷನ್ಸ್ ಇಸ್ ಫಸ್ಟ್ ಒನ್ ಎ, ಸೆವೆಂತ್ ಒಳಗ ಫಸ್ಟ್ ಒನ್ ಎ. ನೆಕ್ಸ್ಟ್ ಒನ್ ಯಾವುದು ಸ್ಟೂಡೆಂಟ್ಸ್, 8th one. If set A equal to 1, 2, 3, 4, 5, set B equal to set of 2, 4 and capital C equal to set of 1, 3, 5, then A difference C into cross B is first one set of 2, 2, 2, 4, 4, 2, 2, 4, 4, 5, 2, 5, 4. Second one set of 1, 2, 1, 4, 3, 2, 3, 4, 5, 2, 5, 4. Third options set of 2, 2, 4, 2, 4, 4, 4, 5. Fourth one set of 4, 2, 2, 2, 4, 4, 2, 4, 4. ಈ ತರದ ಫಸ್ಟ್ ನೋಡ್ರಿ ಕೊಟ್ಟಿರುವಂತ ಸೆಟ್ ಎ ಬರ್ಕೊಡ್ರಿ. ಫಸ್ಟ್ ಏನದ ಸೆಟ್ ಎ 1, 2, 3, 4, 5 ಅದ ಸೆಟ್. ಇನ್ನ ಅನದರ್ ಸೆಟ್ ಆಫ್ ಬಿ ಎಷ್ಟದ ನೋಡ್ರಿ, ಸೊ 2, 4 ಅದ. ಇನ್ನೊಂದು ಅಂಡ್ ಸೆಟ್ ಸಿ ಕೊಟ್ಟ ನೋಡ್ರಿ ಸ್ಟೂಡೆಂಟ್ಸ್ 1, 3, 5 ಅಂತ ಕೊಟ್ಟ. ಓಕೆ, ಈಗ ಅವ ಕೇಳಿದ ಎ ಡಿಫರೆನ್ಸ್ ಸಿ ಅಥವಾ ಎ ಮೈನಸ್ ಸಿ ಅಂತ ಯೂಸ್ ಮಾಡ್ತೀವಿ. ಸೊ ಎ ಮೈನಸ್ ಸಿ ಮಾಡಿದಾಗ ಸ್ಟೂಡೆಂಟ್ಸ್ ಯಾವ ಬರ್ತಾವ ಫಸ್ಟ್ ಕಂಡ್ರಿ. ಎ ಮೈನಸ್ ಸಿ ಅಂತಂದ್ರ ಎ ಸೆಟ್ ಮತ್ತು ಸಿ ಸೆಟ್ ಅಬ್ಸರ್ವ್ ಮಾಡ್ರಿ. 1, 1 ಬಿಡ್ರಿ, 3, 3 ಬಿಡ್ರಿ, 5, 5 ಬಿಡ್ರಿ. ಏನ್ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಇದು 1 ಈ 1 ಬಿಡ್ರಿ, ಸ 3 ಬಿಡ್ರಿ, ಸ 3 ಬಿಡ್ರಿ, ಸ 5 ಬಿಡ್ರಿ, ಸ 5 ಬಿಡ್ರಿ. ಅಂದ್ರ ಎ ಡಿಫರೆನ್ಸ್ ಸಿ ಅಂದ್ರೆ ಎದೊಳಗಿನ ಇರುವಂತ ಸೆಟ್ ಒಳಗರಿ ಯಾವುದು 2, 4 ಬಂತು. ಇನ್ನೊಂದು ಬಿ ದ. ಈಗ ಅಬ್ಸರ್ವ್ ಮಾಡ್ರಿ, ಎ ಡಿಫರೆನ್ಸ್ ಸಿ ಕ್ರಾಸ್ ಬಿ ಅಂತಂದ್ರ ಎ ಡಿಫರೆನ್ಸ್ ಅಂದ್ರೆ ಎದ್ದು ಇದು ಕ್ರಾಸ್ ಆಫ್ ಬಿ ದ 2, 4. ಏನ್ ನೋಡ್ರಿ ಅಬ್ಸರ್ವ್ ಮಾಡಿ ಏನಾಗ್ತದ, ಎ ಡಿಫರೆನ್ಸ್ ಸಿ ಕ್ರಾಸ್ ಬಿ ಈಕ್ವಲ್ ಟು ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ 2, 2, 2, 4. ಇನ್ನೊಂದು 4, 2, 4, 4. ಎಷ್ಟು ಬರ್ತ ನೋಡ್ರಿ ಆನ್ಸರ್ ಏನದ 2, 2, 2, 4, 4, 2, 4, 4. ಇಸ್ ಆಪ್ಷನ್ ಇಸ್ ಯಾವ್ದು ಅಂದ್ರೆ ಫೋರ್ತ್ ಒನ್ ಡಿ ಅಂದ್ರೆ ಫೋರ್ತ್ ಒನ್. 8th one ಕ್ವಶನ್ಸ್ ಆನ್ಸರ್ ಎಷ್ಟೈತಿ ನೋಡ್ರಿ, 4ನೇ ಆಪ್ಷನ್. ನೆಕ್ಸ್ಟ್ ನೋಡ್ರಿ ಯಾವ್ದು 9th one. 9th one ಏನ್ ಕೊಟ್ಟ ನೋಡ್ರಿ, ಇಫ್ ಯೂನಿಯನ್ ಸೆಟ್ ಕೊಟ್ಟಾನ, ಯೂನಿಯನ್ 1 to 9 ಕೊಟ್ಟಾನ, ಸೆಟ್ ಎ ಕೊಟ್ಟಾನ 2, 3, 4, 5 ಕೊಟ್ಟಾನ ಅಂಡ್ ಸೆಟ್ ಬಿ ಕೊಟ್ಟಾನ 1, 2, 3 ಕೊಟ್ಟಾನ. ದೆನ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಕೊಟ್ಟಾನ ಕ್ರಾಸ್ ಬಿ ಈಸ್ ಆಪ್ಷನ್ ಫಸ್ಟ್ ಒನ್ ಎ ಕ್ಯಾಪಿಟಲ್ ಬಿ, ಆಪ್ಷನ್ 2 ನಲ್ ಸೆಟ್, ಆಪ್ಷನ್ 3 ಎ, ಆಪ್ಷನ್ 4 ಸೆಟ್ ಆಫ್ 1, 1, 1, 2, 1, 3 ಅಂತ ಕೊಟ್ಟಾನ. ಸ್ಟೂಡೆಂಟ್ಸ್ ಫಸ್ಟ್ ನೋಡ್ರಿ, ಈಗ ಎ ಡ್ಯಾಶ್ ಕಂಡಿಡಿರಿ. ಎ ಡ್ಯಾಶ್ ಕಂಡಿಡಿಬೇಕಾದ್ರ ಫಾರ್ಮುಲಾ ಯು ಮೈನಸ್ ಎ. ಫಸ್ಟ್ ನೋಡಿ ಎ ಡ್ಯಾಶ್. ಸೊ ಯು ಅಂತಂದ್ರ 1, 2, 3, 4, 5, 6, 7, 8, 9. ಓಕೆ, ಡಿಫರೆನ್ಸ್ ಯಾವುದು ಎದ್ 2, 3, 4, 5. ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಈಗ ಎ ಡ್ಯಾಶ್ ಬರ್ಬೇಕಂತಂದ್ರ ಫಸ್ಟ್ ನೋಡ್ರಿ ಈ 2 ಬಿಡಬೇಕು, ಈ 2 ಬಿಡಬೇಕು, ಈ 3 ಬಿಡಬೇಕು, ಈ 3 ಬಿಡಬೇಕು, ಈ 4 ಬಿಡಬೇಕು, 4 ಬಿಡಬೇಕು, 5 ಬಿಡಬೇಕು, 5 ಬಿಡಬೇಕು. ಅಂದ್ರ ಆನ್ಸರ್ ಏನ್ ನೋಡ್ರಿ, ಎ ಡ್ಯಾಶ್ ಇದ್ದು ಎ ಡ್ಯಾಶ್ 1, 6, 7, 8, 9 ಎ ಡ್ಯಾಶ್. ಓಕೆ, ಈಗ ಅವ ಮತ್ತೇನ ನೋಡ್ರಿ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ಅಬ್ಸರ್ವ್ ಮಾಡ್ರಿ ಏನ್ಕೇನ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಕ್ರಾಸ್ ಬಿ ಕಟ್ ಮಾಡಿ ನೋಡ್ರಿ. ಈಗ ಎ ಡ್ಯಾಶ್ ಫಸ್ಟ್ ನೋಡ್ರಿ ಎ ಡ್ಯಾಶ್ ಬೇಕು 1, 6, 7, 8, 9
ಓಕೆ ಇಂಟರ್ಸೆಕ್ಷನ್ ಸಟ್ ಬಿ ಎಷ್ಟು ಕೊಟ್ಟ ನೋಡ್ರಿ 1 2 3 ಓಕೆ ಈಗ ಅಬ್ಸರ್ವ್ ಮಾಡ್ರಿ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಎರಡು ಕಡೆ ಕಾಮನ್ ಇರುವಂತ ಟರ್ಮ್ ಬರೀರಿ ಕಾಮನ್ ಒನ್ ಅದ ಓಕೆ ಬರೀರಿ 1 ನೆಕ್ಸ್ಟ್ ಯಾವ್ದಾರ ಕಾಮನ್ ಅದ ನೆಕ್ಸ್ಟ್ ಯಾವ್ದು ಇಲ್ಲ ಅಂದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ 1 ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಕ್ರಾಸ್ ಬಿ ಈಕ್ವಲ್ ಟು ಅಬ್ಸರ್ವ್ ಮಾಡಿ ಎ ಡ್ಯಾಶ್ ಇದ್ದು ಇಂಟರ್ಸೆಕ್ಷನ್ ಬಿ ಇದ್ದು 1 ಬಂದದ ಕ್ರಾಸ್ ಬಿ ಸೆಟ್ ಎಷ್ಟೈತಿ ನೋಡ್ರಿ 1 2 3 ಹಂಗಂದ್ರ ದೇರ್ ಫೋರ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಕ್ರಾಸ್ ಬಿ ಈಕ್ವಲ್ ಟು ಏನದ 1,1 ನೆಕ್ಸ್ಟ್ 1,2 ನೆಕ್ಸ್ಟ್ 1,3 ಆಗ್ತದ ಸೊ ನೋಡೋಟ್ ಇದು ಯಾವುದು ಆಪ್ಷನ್ ಇಸ್ ಫೋರ್ತ್ ಒನ್ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಸೊ 10th ಒನ್ ನೋಡ್ರಿ ಸ್ಟೂಡೆಂಟ್ಸ್ 10th ಒನ್ ಏನ್ ಕೊಟ್ಟಾನ ಇಫ್ ಕ್ಯಾಪಿಟಲ್ ಎ ಈಕ್ವಲ್ ಟು 2, 3, 4, 5 ಅಂಡ್ ಕ್ಯಾಪಿಟಲ್ ಬಿ ಈಕ್ವಲ್ ಟು 1, 3, 4, R capital R is a real is a divisor of on A cross B, then R is first one set of 4, 2, 4, 4, 3, 3. Second one set of 2, 4, 4, 3, 3 bracket complete. Third one set of 1, 4, 4, 4, 3, 3 bracket complete. Fourth one set of 2, 4, 3, 4, 4, 4 bracket complete. ಓಕೆ ಈ ಕೊಟ್ಟಿರುವಂತ ಸೆಟ್ ಎ ಬರ್ಕೊಡ್ರಿ ಫಸ್ಟ್ ಸೆಟ್ ಎ ಎಷ್ಟು ಕೊಟ್ಟ ನೋಡ್ರಿ 2 3 4 5 ಓಕೆ ಸೆಟ್ ಬಿ ಎಷ್ಟು ಕೊಟ್ಟ ನೋಡ್ರಿ ಸ್ಟೂಡೆಂಟ್ಸ್ 1 3 4 ಓಕೆ ಈಗ ಅವ ಕೇಳಿದ್ದು ಈಸ್ ಅಬ್ಸರ್ವ್ ಮಾಡ್ರಿ ಈಸ್ ಎ ಡಿವೈಸರ್ ಆಫ್ ಮತ್ತು ಏನ್ಕೇನ ಎ ಕ್ರಾಸ್ ಬಿ ಓಕೆ ಎ ಕ್ರಾಸ್ ಬಿ ಕ್ಯಾನ್ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಏನ್ಕೇನ ವಿ ಅಬ್ಸರ್ವ್ ಮಾಡ್ರಿ ಸೊ ವಿ ಅಬ್ಸರ್ವ್ ಈಗ ಅಬ್ಸರ್ವ್ ಮಾಡ್ರಿ ಈಗ ನಾನು ಸಿ ಇಸ್ 2 ಇಸ್ ಬಿಲಾಂಗ್ಸ್ ಟು ಎ ಅಂತ ಯೂಸ್ ಮಾಡ್ತೇನೆ 2 ಇಸ್ ಬಿಲಾಂಗ್ಸ್ ಟು ಎ ಡಿವೈಸರ್ ಅಂತ ಏನ್ ಅಬ್ಸರ್ವ್ ಮಾಡ್ರಿ ಇಲ್ಲ ಡಿವೈಸರ್ ಅಂತ ಏನಲ್ಲ ಸೊ ಡಿವೈಸರ್ ಆಫ್ 4 ಇಸ್ ಬಿಲಾಂಗ್ಸ್ ಟು ಬಿ ಆಗ್ತದ ಓಕೆ ನೆಕ್ಸ್ಟ್ ನೋಡ್ರಿ ಅದೇ ತರನ ಇದು 3 ಇಸ್ ಬಿಲಾಂಗ್ಸ್ ಟು ಎ ಈಸ್ ಎ divisor of ಯಾವುದು 3 is belongs to b 3 is belongs to b okay so next ನೋಡ್ರಿ ಯಾವುದು 4 so 4 is belongs to a ಆಯ್ತಂದ್ರ is a divisor of 4 is belongs to ಯಾವುದು b ಆಗಿರ್ತದ ಅಂದ್ರ ನೋಡೋ is ಆಪ್ಷನ್ ಯಾವ್ದಾಗ್ತದ ಅಂದ್ರ second one okay next one 11th so 11th one ಏನ್ ಕೇಳ ನೋಡ್ರಿ ಸ್ಟೂಡೆಂಟ್ಸ್ if capital A equal to 1 set of 1 2 3 and capital B equal to set of 1 5 10 and R equal to set of x y such that x is belongs to A y is belongs to B and y equal to x square plus 1 bracket complete then R is option A one set of ಯಾವುದು ಆರ್ಡರ್ ಪೇರು 2 5 3 10 bracket complete 2 set of 5 2 10 3 is bracket complete for third one set of 1 5 1 10 bracket complete fourth one set of 2 5 2 10 is bracket complete okay ಈ ಫಸ್ಟ್ one set A ಏನ್ ಕೊಡೋಣ 1 2 3 set B so 1 1 are so 1 5 10 okay ಅವೇನಿದ ರಿಲೇಷನ್ಸ್ ಹೆಂಗೆ ಹೇಳಿದಾನ x y such that x is belongs to a ಆಗಿರಬೇಕು y is belongs to b ಆಗಿರಬೇಕು and y equal to x square plus 1 okay then r ವ್ಯಾಲ್ಯೂ ಕೇಳಿದಾನ ಅಬ್ಸರ್ವ್ ಮಾಡಿ ರಿಲೇಷನ್ಸ್ ಎಷ್ಟು ಬರ್ತದ ಅಂತ ಕೇಳಿದಾನ ಈಗ ಲಕ್ಷ್ಯದಲ್ಲಿ ಸ್ಟೂಡೆಂಟ್ಸ್ ಈಗ ಲಕ್ಷ್ಯದಲ್ಲಿ ಎ ಕ್ರಾಸ್ ಬಿ ಮಾಡಿದಾಗ ಒಂದಳೆ ಕಂಡೀಷನ್ಸ್ ಎ ಕ್ರಾಸ್ ಬಿ ಆಗಿರ್ಲಿ ಸರಿ ಈ ಫಸ್ಟ್ ನೋಡಿ y equal to x square plus 1 ಈಗ ಸ್ಯಾಟಿಸ್ಫೈ ಆಗುದು ಯಾವ್ದು ಅಬ್ಸರ್ವ್ ಮಾಡ್ರಿ ಈಗ ಒಂದಳೆ ನಾನು
y5 ಹಾಕಿದ್ನಂದ್ರ ಈಗ ನಾನು 5 ಬರ್ಬೇಕಂದ್ರ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು 2 ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಇಸ್ 5 ಈಕ್ವಲ್ ಟು 5 ಓಕೆ ಒಂದು ಇಲ್ಲಿ ಬರ್ತ ನೋಡಿ ಇಲ್ಲಿ ಬರ್ದಿರ್ತಾನೆ 2,5 ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ 2 ಆಯ್ತು y ವ್ಯಾಲ್ಯೂ 5 ಆಯ್ತು ಅದಕ್ಕೆ 2,5 ಬರ್ತದೆ ಇನ್ನು ನೆಕ್ಸ್ಟ್ ಮತ್ತೆ ಅದನ್ನೇ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇನ್ನೊಂದು ವ್ಯಾಲ್ಯೂ ಹೋಗ್ತಾನೆ ಯಾವ್ದು ನಾ ಹಾಕ್ಬೇಕಂದ್ರೆ ಯಾವ್ದ್ರಿ ಇನ್ ಬಿಟ್ವೀನ್ ಯಾವ್ದು ಸಟ್ ಎ ಮತ್ತು ಸಟ್ ಬಿ ಒಳಗೆ ಈ 3 ಹಾಕ್ತೇನೆ ಸಟ್ ಎ ಒಳಗ ಯಾವ್ದು ಎದ್ 3 ಹಾಕಿದ್ನಿ ಅಂದ್ರ ಅಬ್ಸರ್ವ್ ಮಾಡ್ರಿ ಇಲ್ಲಿ y 10 ಹಾಕ್ತೀನಿ ಇಲ್ಲಿ 10 y ವ್ಯಾಲ್ಯೂ ಹಾಕಂದ್ರೆ ಇಲ್ಲಿ 9 ಪ್ಲಸ್ 1 ಅಂದ್ರೆ 10 ಈಕ್ವಲ್ ಟು 10 ಅಂದ್ರ ನೋಡೋ ಯಾವ್ದು 3,10 ಇವೆರಡೇ ಬರ್ತಾವ್ರಿ ಯಾವ್ದು 2,5 ಬರ್ತದ 3,10 ಬರ್ತದ ಅಂದ್ರೆ ನೋಡೋ ಆಪ್ಷನ್ ಇಸ್ ಎ ಸೊ ಆಪ್ಷನ್ ಎ ಆಗ್ತದ ನೆಕ್ಸ್ಟ್ ಯಾವ್ದು 12th one if capital A equal to set of 1, 2, 3, 4, 5, 6, 7, 8, 9 ಬ್ರಾಕೆಟ್ ಕಂಪ್ಲೀಟ್ ಮತ್ತು ಇನ್ನೊಂದು ಸೆಟ್ ಬಿ ಕೊಟ್ಟಾನ 2, 4, 5 ಅಂತ ಕೊಟ್ಟಾನ ಮತ್ತು ರಿಲೇಷನ್ಸ್ ಯಾವುದು ರಿಲೇಷನ್ ಈಕ್ವಲ್ ಟು ಸೆಟ್ ಆಫ್ ಎಕ್ಸ್ ವೈ ಸಚ್ ದಟ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಎ ಮತ್ತು ವೈ ಬಿಲಾಂಗ್ಸ್ ಟು ಬಿ ಕಂಡೀಷನ್ ಏನ್ ಕೊಟ್ಟಾನ y ಈಕ್ವಲ್ ಟು 2x ಪ್ಲಸ್ 1 ಇಲ್ಲಿ ಏನ್ ಕೊಟ್ಟಾನ ಆರ್ ಇನ್ವರ್ಸ್ ಕೇಳ್ ಅಬ್ಸರ್ವ್ ಮಾಡ್ರಿ ಇನ್ವರ್ಸ್ ಕೇಳಿದಾಗ ಲಕ್ಷ ಸ್ಟೂಡೆಂಟ್ಸ್ ಬಹಳ ಕೇರ್ಫುಲ್ ಆಗಿ ಬರೀಬೇಕಾಗ್ತದ ಈಗ ಕೊಟ್ಟಿರುವಂತ ರಿಲೇಷನ್ಸ್ ಬರ್ಕೊಡ್ರಿ ಏನದ ಎಕ್ಸ್ ವೈ ಸಚ್ ದಟ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಎ ವೈ ಇಸ್ ಬಿಲಾಂಗ್ಸ್ ಟು ಬಿ ಅಂಡ್ ಏನ್ ಕೊಟ್ಟಾನ y ಈಕ್ವಲ್ ಟು 2x ಪ್ಲಸ್ 1 ಓಕೆ ಸೊ ಇನ್ವರ್ಸ್ ಕೇಳಿದಾನ ಆರ್ ಇನ್ವರ್ಸ್ ಕೇಳನ ಸಾಲ್ವ್ ಮಾಡೋಣ ಫಸ್ಟ್ ಆರ್ ಇನ್ವರ್ಸ್ ಕಂಡಿಡ್ಬೇಕಾದ್ರೆ ಫಸ್ಟ್ ರಿಲೇಷನ್ಸ್ ಕಂಡಿಡಿಬೇಕು ಆಮೇಲೆ ಇನ್ವರ್ಸ್ ಬರ್ತದ ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಏನ್ ಕೊಟ್ಟಾನ ಎ ಸೆಟ್ ಏನ್ ಕೊಟ್ಟಾನ 1 2 3 4 5 6 7 8 9 ತಕ ಕೊಟ್ಟಾನ ಇನ್ನ ಬಿ ಏನ್ ಕೊಟ್ಟಾನ 2 3 4 5 ಈಗ ಎ ದಿದ್ದಾಗ ಎಕ್ಸ್ ಎ ಬರ್ತದ y ಬಿ ಬರ್ತದ ಅಬ್ಸರ್ವ್ ಮಾಡ್ರಿ ಈ ಈಕ್ವೇಶನ್ ನೋಡ್ರಿ ಸೊ y ಈಕ್ವಲ್ ಟು 2x ಪ್ಲಸ್ 1 ಓಕೆ y ಈಕ್ವಲ್ ಟು 2x ಪ್ಲಸ್ 1 ಈಗ ನಾನು ಒಂದಳೆ ಲಕ್ಷಲ್ಲಿ ಈ ಎಕ್ಸ್ ಒಳಗ 1 ಹಾಕಿದ್ನಿ ಅಂದ್ರ ಇಲ್ಲಿ ನನಗ 3 ಬಂತಂದ್ರ ಇಲ್ಲಿ y ವ್ಯಾಲ್ಯೂನು 3 ಇರ್ತದಂತ ನಂಗೆ y ವ್ಯಾಲ್ಯೂ 3 ಅಂದ್ರೆ y ಒಳಗ 3 ಐತಿ ನೋಡ್ರಿ ಎಸ್ y ವ್ಯಾಲ್ಯೂ 3 ಐತಿ ಇನ್ನ ನೆಕ್ಸ್ಟ್ ಮತ್ y ಈಕ್ವಲ್ ಟು 2x ಪ್ಲಸ್ 1 ಅಬ್ಸರ್ವ್ ಮಾಡ್ರಿ ಈಗ ನಾನು ಒಂದಳೆ 2 ಹಾಕೊಂಡಿನಿ ಅಂದ್ರ ಎಕ್ಸ್ ಒಳಗ ಏನಾಗ್ತದ 2 ಪ್ಲಸ್ 2 ಇಂಟು 2 4 ಪ್ಲಸ್ 1 ಇಸ್ 5 ಅಂದ್ರೆ ನಾ ಇಲ್ಲಿ 5 y ವ್ಯಾಲ್ಯೂ 5 ಅಂದ್ರೆ ಇಲ್ಲಿ y ವ್ಯಾಲ್ಯೂ 5 ಓಕೆ ಸೊ y ವ್ಯಾಲ್ಯೂ 5 ಮುಗಿದಿತ್ತು ಮತ್ತೆ ಲಾಸ್ಟ್ ಇರೋದ y 5 y ನ 5 ಅಂತಂದ್ರ ನೋಡೋಟ್ ಇವು ಅಷ್ಟೇ ಬರ್ತಾವ ಅಂದ್ರೆ ಯಾವ ಬರ್ತಾವ ರಿಲೇಷನ್ಸ್ ಯಾವ ಇಲ್ಲಿ 1,3 ಒಂದು ಬರ್ತದ ಇನ್ನೊಂದು 2,5 ಇದು ರಿಲೇಷನ್ಸ್ ಗೊತ್ತಾಯ್ತು ಸ್ಟೂಡೆಂಟ್ಸ್ ಈಗ ಸೊ ರಿಲೇಷನ್ಸ್ ಗೊತ್ತಾದ್ರೆ ಇನ್ವರ್ಸ್ ಬರಿಬೇಕಾದ್ರೆ ಹೆಂಗ್ ಬರೀತಾರ ಅಂದ್ರೆ ಸ್ಟೂಡೆಂಟ್ಸ್ ಏನ ರಿಲೇಷನ್ಸ್ ಬರ್ದಿರ್ಲ ಅದನ್ನೇ ಉಲ್ಟಾ ಬರೀತೀವಿ ಯಾವ್ದು 1,3 ಇದ್ದಿದ್ದ 3,1 5,2 ಇದೇ ಇನ್ವರ್ಸ್ ರಿಲೇಷನ್ಸ್ ಅಂದ್ರೆ ಯಾವ್ದು 3,1 5,2 ಇಸ್ ನೋಡೋ ಆನ್ಸರ್ ಇಸ್ 4th one ನೆಕ್ಸ್ಟ್ 13th ಅಂದ್ರೆ 13th one ಏನ್ ಕೊಟ್ಟ ನೋಡ್ರಿ ಇಫ್ ಕ್ಯಾಪಿಟಲ್ ಎ ಈಕ್ವಲ್ ಟು ಸೆಟ್ ಆಫ್ 1, 2, 3, 4 then which one of the following is a reflexive relations so reflexive relations ಆಗಬೇಕಾದ್ರೆ ಸ್ಟೂಡೆಂಟ್ಸ್ ಏನಾಗಬೇಕಂದ್ರೆ ಕಂಡೀಷನ್ಸ್ ಗೊತ್ತಿರಬೇಕು ಯಾವುದು ರಿಫ್ಲೆಕ್ಸಿವ್ ರಿಲೇಷನ್ಸ್ ಸೊ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆಗಬೇಕಾದ್ರೆ ಏನ್ರಿ ಅದ್ರದ್ದು ಇಮೇಜ್ ಅದಾಗಿರ್ಬೇಕು ಅಂದ್ರೆ ಎ ಇಸ್ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು ಎದ್ ಇಮೇಜ್ ಏನಾಗಿರ್ಬೇಕು ಅವು ಇತ್ತಂದ್ರ ರಿಫ್ಲೆಕ್ಸಿವ್ ರಿಲೇಷನ್ಸ್ ಈಗ ಕೊಟ್ಟಿರುವಂತ ಸೆಟ್ 1, 2, 3, 4 ಇದ್ರದ್ದು ಹೆಂಗಿರ್ಬೇಕಂತ 1th ಇಮೇಜ್ 1 ಆಗಿರ್ಬೇಕು 2th ಇಮೇಜ್ 2 ಆಗಿರ್ಬೇಕು 3th ಇಮೇಜ್ 3 ಆಗಿರ್ಬೇಕು 4th ಇಮೇಜ್ 4 ಆಗಿರ್ಬೇಕು ಯಾಕಂದ್ರ ರಿಫ್ಲೆಕ್ಸಿವ್ ಆಗ್ಬೇಕಾದ್ರ ಎ ಇಸ್ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು ಇದು ರಿಫ್ಲೆಕ್ಸಿವ್ ರಿಲೇಷನ್ಸ್ ಓಕೆ ಇತ್ತಂದ್ರ ಏನಾಗ್ತದ ಈಗ ನಾವು ಏನ್ ಮಾಡ್ತೀವಿ ಆರ್ ಈಕ್ವಲ್ ಟು ಇದ್ರದ್ದು 1,1 ಇರಬೇಕು 2,2 ಇರಬೇಕು 3,3 ಇರಬೇಕು 4,4 ಇತ್ತಂದ್ರ ಮಾತ್ರ ಏನಾಗ್ತದ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆಗ್ತದ ನಾವು ಕೇಳಿದ ರಿಫ್ಲೆಕ್ಸಿವ್ ರಿಲೇಷನ್ ನೋಡೋ ಸೆಕೆಂಡ್ ಒನ್
ಆಗ್ತದ ಯಾವುದು ಸೆಕೆಂಡ್ ಒನ್. ನೆಕ್ಸ್ಟ್ ನೋಡ್ರಿ ಸ್ಟೂಡೆಂಟ್ಸ್ 14th ಒನ್ ಕೊಟ್ಟನ. ಸೊ 14th ಒನ್ ಏನ್ ಹೇಳಿದ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆಟ್ ಸ್ಯಾಟಿಸ್ಫೈ ದ ಸಿಮೆಟ್ರಿಕ್ ಪ್ರಾಪರ್ಟಿ. ಓಕೆ, ಫಸ್ಟ್ ಒನ್, set of family members under the relation is a brother of ಅಂತ ಕೊಟ್ಟಾನ. The second one, set of lines in a plane under the relation is perpendicular to ಅಂತ ಕೊಟ್ಟಾನ. Third one, set of family members under the relation is a father of ಅಂತ ಕೊಟ್ಟಾನ. Fourth one, R equal to set of 1, 2, 2, 1, 2, 3, 3, 1 ಅಂತ ಕೊಟ್ಟು ಈಗ ಕಂಡೀಷನ್ಸ್ ಅಬ್ಸರ್ವ್ ಮಾಡ್ರಿ ಏನಂತ ಏನ ಲಕ್ಷಲ್ಲಿ. ಫಸ್ಟ್ ನೋಡ್ರಿ, ಇಲ್ಲಿ ಯಾವುದೇ ಕಂಡೀಷನ್ಸ್ ಬರೀಬೇಕಾದ್ರೆ ಸ್ಟೂಡೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈಗ ಫಸ್ಟ್ ಒನ್ ಅದ ಬರಿಬೇಕಂತಂದ್ರೆ ನಾನು ಫಸ್ಟ್ ಒನ್ ಅದ ಬರಿಬೇಕಂದ್ರೆ ಕಂಡೀಷನ್ ಹೆಂಗ್ ಬರಿತೀವಿ, ಈಸ್ ನಾಟ್ ಸಿಮೆಟ್ರಿಕ್ ಅಂತ ಬರಿತೀವಿ. ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಲಕ್ಷಲ್ಲಿ ಸ್ಟೂಡೆಂಟ್, it is not symmetric because ಅಂತ ಬರಿತೀನಿ. So because is a if is a brother of B comma B may be a sister of A ಆಗಿರ್ತದೆ. ಇನ್ನು ಸೆಕೆಂಡ್ ಒನ್ ನೋಡ್ರಿ ಸ್ಟೂಡೆಂಟ್ಸ್, ಸೆಕೆಂಡ್ ಒನ್ ಏನಾಗಿದೆ, ಈಸ್ ಏನದ ಸಿಮೆಟ್ರಿಕ್, ಈಸ್ ಸಿಮೆಟ್ರಿಕ್ ಕಾಮ ಇಫ್ ಎ ಈಸ್ ಏನ್ ಕೇನ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್, ಓಕೆ, ಟು ಪರ್ಪೆಂಡಿಕ್ಯುಲರ್ ಟು ಬಿ, then B is a B is perpendicular to A ಆಗಿರ್ತದ. ಥರ್ಡ್ ಒನ್ ಏನದ, is not symmetric, it is not symmetric, okay, because ಅಂತ ಬರೀತೇನೆ. because ಏನದ, if A is a father of B, okay, comma B cannot, okay, B cannot be the ಏನದನ father to A ಆಗಿರ್ತದ. ಇನ್ ನೆಕ್ಸ್ಟ್ ಫೋರ್ತ್ ಒನ್ ಏನದ, is not symmetric, it is not symmetric because ಯಾಕಂತಂದ್ರ 3, 1 is belongs to R ಆಯ್ತಂದ್ರ and ಏನದ 1, 3 not belongs to R ಆಗಿರ್ತದ. ನೋಡೋಟ್ ಇದು ಆನ್ಸರ್ ಯಾವ್ದದ, ಸೆಕೆಂಡ್ ಒನ್ ಆಗ್ತದ. ಸೆಕೆಂಡ್ ಒನ್, ಓಕೆ ಸ್ಟೂಡೆಂಟ್ಸ್, ಸೆಕೆಂಡ್ ಒನ್ ಆಗಿರ್ತದ ನೋಡಿ. ನೆಕ್ಸ್ಟ್ 15th ಒನ್. ಸೊ 15th ಒನ್ ನೋಡಿ ಸ್ಟೂಡೆಂಟ್ಸ್, which of the following is an equivalence relation on the set Z of integers. First one, A less than B. Second one, A greater than B. Third one, A minus B is divisible by 5. Fourth one, A plus B is always divisible by 2 ಅಂತ ಕೊಟ್ಟಾನ. ಈಗ ಫಸ್ಟ್ ನೋಡ್ರಿ ಸ್ಟೂಡೆಂಟ್ಸ್ ಏನದ ಅಂದ್ರೆ ರಿಫ್ಲೆಕ್ಸಿವ್ ಕಂಡೀಷನ್. ಯಾಕಂದ್ರೆ ಇಕ್ವಿಲೆನ್ಸ್ ಆಗ್ಬೇಕಾದ್ರೆ ಮೂರು ಆಗುತ್ತೆ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಈಗ ಫಸ್ಟ್ ನೋಡ್ರಿ ಯಾವುದು ರಿಫ್ಲೆಕ್ಸಿವ್ ಪ್ರಾಪರ್ಟಿ ಇತ್ತಂದ್ರೆ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಸ್ಟೂಡೆಂಟ್ಸ್ ಲಕ್ಷಲ್ಲಿ ಈಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ನಾಟ್ ಯಾವುದು ಸ್ಯಾಟಿಸ್ಫೈಡ್ ಆನ್ ಯಾವುದು ಇನ್ ಈಕ್ವಾಲಿಟೀಸ್, ಓಕೆ, ಸೊ ಈಕ್ವಾಲಿಟೀಸ್. ಈಗ as an element ಅಂತ ಯೂಸ್ ಮಾಡ್ತಾ ಇರ್ತೀವಿ. ಸೊ ಎಲಿಮೆಂಟ್ cannot be greater, okay, or ಅಂತ ಯೂಸ್ ಮಾಡ್ತೇವೆ. less than itself,
itself, hence either one or two options observe ಮಾಡಿ is not the answer. ಯಾಕಂದ್ರೆ ಆನ್ಸರ್ ನಾಟ್ ದಿ ಆನ್ಸರ್. ಫೋರ್ತ್ ಒನ್ ಏನಿದೆ ನೋಡ್ರಿ ಅಬ್ಸರ್ವ್ ಮಾಡ್ರಿ, cannot be the answer. ಓಕೆ, cannot be the answer. ಯಾಕಂದ್ರೆ since a equal to 1 comma b equal to 4 ಐತಂದ್ರ implies a plus b equal to 5. not okay not divisible. observe ಮಾಡ್ರಿ, not divisible by 2. here third option is the answer. third option is answer ಏನದ ನೋಡ್ರಿ, because 5 divides a minus a ಅಂದ್ರ ರಿಫ್ಲೆಕ್ಸಿವ್. ಅಬ್ಸರ್ವ್ ಮಾಡ್ರಿ, ರಿಫ್ಲೆಕ್ಸಿವ್ ಇತ್ತಂದ್ರ 5 a minus b implies 5 ಸಾರಿ ಇಲ್ಲಿ ಬರ್ಬೇಕು ನೋಡ್ರಿ, implies 5 divides b minus a symmetric ಇತ್ತಂದ್ರ ಸ್ಟೂಡೆಂಟ್ ಸಿಮೆಟ್ರಿಕ್ ಅಂಡ್ ಯಾವುದು 5 divides ಏನದ a minus b and 5. ಓಕೆ, b minus c ಇತ್ತಂದ್ರ imply ಇಲ್ಲಿ ಬರ್ತದೆ ನೋಡಿ, implies 5 divides a minus b plus b minus c ಇತ್ತಂದ್ರ ನೋಡ 5 divides a minus c ಏನದ ಟ್ರಾನ್ಸಿಟಿವ್ ಆಗಿರ್ತದ. ಅಂದ್ರ ನೋಡೋ ಆಪ್ಷನ್ ಈಸ್ ಥರ್ಡ್ ಒನ್ ಆಗಿರ್ತದ ಆಪ್ಷನ್ಸ್. ನೆಕ್ಸ್ಟ್ ನೋಡಿ 16th one ಸ್ಟೂಡೆಂಟ್ಸ್, 16th one, if f r from ಹೌದಾ ಏನದ ರಿಲೇಷನ್ ಟು ರಿಲೇಷನ್ ಹೇಳ್ದಾನ ಈಸ್ ಡಿಫೈನ್ಡ್ ಬೈ f of x ಕಂಡೀಷನ್ ಕೊಟ್ಟಾನ x square minus 3x plus 7, then f inverse of 5 is first one set of 1 comma minus 2, second one set of 1 comma 2, third one set of minus 1 comma minus 2, fourth one set of minus 1 comma 2 ಅಂತ ಕೊಟ್ಟಾನ. ಓಕೆ, ಈಗ ಕೊಟ್ಟಿರುವಂತ f of x ಏನ್ ಮಾಡ್ರಿ, x square minus 3x plus 7 ಕೊಟ್ಟಾನ. ಓಕೆ, ಸೊ ಈಗ ಅಬ್ಸರ್ವ್ ಮಾಡ್ರಿ, f inverse of 5 ಹೇಳಿದಾನ. f inverse of 5, ಈ f inverse of 5 ಇರಬೇಕಂದ್ರೆ ಒಂದು ಫ್ಯಾಕ್ಟರ್ಸ್ ಕಂಡಿರಲ್ಲ, ಸಿ ಯಾವ ಬರ್ತಾವ ನೋಡ್ರಿ, ಫ್ಯಾಕ್ಟರ್ಸ್ x square ಮೈನಸ್ ಅಬ್ಸರ್ವ್ ಮಾಡ್ರಿ ಒಂದು ಯಾವುದು ಮೈನಸ್ x minus 2x minus x plus 7 ಮಾಡಿದ್ರೆ ಬರ್ತಾ ನೋಡಿ ಸ್ಟೂಡೆಂಟ್ಸ್. x ಕಾಮನ್ ತೆಗೆದ್ರೆ x minus 2 ಮೈನಸ್ ಬರಲ್ಲ, ಇಸ್ ರಾಂಗ್. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, f of x equal to x square minus 3x plus 7. ಸ್ಟೂಡೆಂಟ್ಸ್ ಲಕ್ಷಲ್ಲಿ ಈಗ ಕಂಡೀಷನ್ಸ್ ನೋಡಿ ಅಬ್ಸರ್ವ್ ಮಾಡ್ರಿ, ಯಾವುದು x square minus 3x plus 7 ಕೂಡ f inverse of 5 can. ಈಗ ಅಬ್ಸರ್ವ್ ಮಾಡ್ರಿ, let f inverse of 5 equal to x, it implies f of x equal to 5 ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಈ ಕಂಡೀಷನ್ ಪ್ರಕಾರ ಈಗ ಅಬ್ಸರ್ವ್ ಮಾಡಿ, ಈಗ ಏನದ x square minus 3x plus 7 equal to 5. ಅಬ್ಸರ್ವ್ ಮಾಡ್ರಿ, ಇದು ಬರ್ಕೊಂಡಿ f of x ಇದು 5. ಈಗ ಏನಾಗತ್ತೆ ನೋಡ್ರಿ, x square minus 3x plus 2 equal to 0. ಈಗ ಫ್ಯಾಕ್ಟರ್ಸ್ ಬರ್ತಾವ, ಯಾವುದು ಒಂದು x minus 2 ಒಂದು x minus 1 equal to 0. ನೋಡೋಟ್ ಅದು x equal to 1 comma 2. The option is second one. 16th one, 16th one ಏನು ನೋಡ್ರಿ, if f of x equal to modulus x plus modulus of x minus 1 and 0 is less than x less than 1, comma, then f of x is equal to first one 0, second one 1, 3, 1 minus 2x, fourth one 4x minus 1. ಓಕೆ, ಈಗ ಸ್ಟೂಡೆಂಟ್ಸ್ ನೋಡ್ರಿ, ಕೊಟ್ಟಿರುವಂತ f of x ಏನದ
ಮಾಡ್ಯುಲಸ್ ಎಕ್ಸ್ ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಒನ್ ಅದ. ಓಕೆ, ಈಗ ಅದನ್ನ ಕಂಡೀಷನ್ಸ್ ನೋಡ್ರಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಮೈನಸ್ ಎಕ್ಸ್ ಈಕ್ವಲ್ ಟು ಒನ್. ಯಾಕಂದ್ರ ಏನ್ 0 is less than x less than 1 ಇತ್ತಂದ್ರೆ ನೋಡೋ the answer is 1. Second one B. So next one, 18th one from students. 18th one is R is the set of real number f from R to R is defined by f of x equal to x square ಕೊಟ್ಟಾನ. Then f is onto function. Okay, second one 1 function, third one into function, fourth one onto function. ಈ ನೋಡಿ ಅಬ್ಸರ್ವ್ ಮಾಡ್ರಿ. ಈಗ ಇಲ್ಲೇ ಫಸ್ಟ್ ನೋಡಿ, ಇಟ್ ಈಸ್ ಯಾವುದು obvious it is obvious that ಯಾವುದು ಫೋರ್ತ್ ಒನ್ ಅಬ್ಸರ್ವ್ ಮಾಡ್ರಿ. ಫೋರ್ತ್ ಒನ್ is not the answer if second one is ಯಾವುದು correct because consider hang use ಮಾಡ್ತೀನಿ. consider f of x1 equal to f of x2. okay, f of x1 ಅಂದ್ರೆ ಏನಾಗ್ತದೆ x1 square equal to x2 square ಇತ್ತಂದ್ರ this does not imply that x1 equal to x2 always ಅಂತ ಯೂಸ್ ಮಾಡ್ತಾ ಇರೋದು. always ಈಗ because ಬ್ರಾಕೆಟ್ ದಲ್ಲಿ ಹೇಳ್ತೀನಿ x1 is equal to minus x2 also. okay, hence ಏನದ hence is second is not the answer. second one is not the answer. ಈಗ ಫಸ್ಟ್ ಒನ್ ಫಸ್ಟ್ ಆಪ್ಷನ್ ಫಸ್ಟ್ ಒನ್ ಏನಾಗುತ್ತ is not the correct answer as all the elements of the ಯಾವುದು ಕೋಡೊಮೈನ್ ಅಂತ ಯೂಸ್ ಮಾಡ್ತೀವಿ. ಕೋಡೊಮೈನ್ ಅಬ್ಸರ್ವ್ ಮಾಡಿ ಕೋಡೊಮೈನ್ ಆರ್ ನಾಟ್ ನಾಟ್ ದಿ ಯಾವುದು ಇಮೇಜಸ್ ಆಫ್ ಡೊಮೈನ್ ನೋಡೋ ಆನ್ಸರ್ is third one into function. next ನೋಡ್ರಿ ಯಾವುದು 19th one, if f from R to R and g from R to I are defined by f of x equal to x square and g of x equal to x square minus 1, then f dot g of x is 1 to 9 2 to 15 third one 12 fourth one not defined ಅಂತ ಕೊಟ್ಟಾನ. ಓಕೆ, ಈಗ ಕೊಟ್ಟಿರುವಂತ ಯಾವುದು g of x ಬರ್ಕೊಡ್ರಿ. ಸಾರಿ f of x ಫಸ್ಟ್ ಬರ್ಕೊಂಡ್ರಿ. f of x ಎಷ್ಟು ಕೊಟ್ಟಾನ x ಸ್ಕ್ವೇರ್ ಕೊಟ್ಟಾನ. ಇನ್ನೊಂದು g of x ಕೊಟ್ಟಾನ x ಸ್ಕ್ವೇರ್ ಮೈನಸ್ 1. ಏನ್ ಕೇಳನ f ಡಾಟ್ ಆಫ್ g of x. ಫಾರ್ಮುಲಾ ಏನ್ ನೋಡ್ರಿ f ಡಾಟ್ ಆಫ್ g of x f of g of x. ಈಗ ಅದೇ ತರ f of g of x ಅಂದ್ರೆ x ಸ್ಕ್ವೇರ್ ಮೈನಸ್ 1. ಈಗ ಏನಾಗ್ತದೆ ನೋಡ್ರಿ x ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಗ್ತದೆ. ಓಕೆ, ಈ x ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಗ್ತಂದ್ರೆ therefore f dot of g of x ಅಂತ ಯೂಸ್ ಮಾಡ್ತೇನೆ is not defined. so not defined as the ಯಾವುದು as the codomains ಅಂತ ಯೂಸ್ ಮಾಡ್ತೇನೆ. codomain of g not equal to ಯಾವುದು ಡೊಮೇನ್ ಆಫ್ f ಆಗಿರ್ತದೆ. ಅದಕ್ಕೆ ಸೊ ನೋ ಡೌಟ್ ಆಪ್ಷನ್ ಇಸ್ ನಾಟ್ ಡಿಫೈನ್ಡ್. ನೆಕ್ಸ್ಟ್ ಯಾವುದು 20th ನೋಡ್ರಿ ಏನ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಇಫ್ f from a to r is a real valued function defined by f of x equal to 1 by x comma then capital A. first one r, second one r minus of set of 1, third one r minus of set of 0, fourth one r minus set of infinity comma infinity.
ಓಕೆ ಈಗ ಕೊಟ್ಟಿದ್ದ ಎಫ್ ಆಫ್ ಎಕ್ಸ್ ಏನ್ ಕೊಟ್ಟ ನೋಡ್ರಿ 1/x ಈಸ್ ಏನದ ಡಿಫೈನ್ಡ್ ಈಸ್ ಡಿಫೈನ್ಡ್ ಫಾರ್ all real all real values of x except okay except ಯಾವುದು 0 therefore a minus sorry a equal to r minus of set of 0 is option third one C.